ಮತ್ತೆ ಎಲ್ಲ ನಮಸ್ಕಾರ, ನನ್ನ ಹೊಸ ಬ್ಲಾಗ್ಗೆ ಸ್ವಾಗತ. ಬೆಂಗಳೂರು ರೋಡ್ಗಳನ್ನ ನೋಡ್ಬೋದು. ನಿನ್ನೆ ಬೆಂಗಳೂರಲ್ಲಿ ಭಾರಿ ಮಳೆ. ಸೊ ಅಲ್ಲಿ ಆಲ್ಮೋಸ್ಟ್ 8 ದಿನ ಆದ ನಂತರ ಎಷ್ಟು ಪೇನ್ ಅನ್ಬೋದು ಆದಮೇಲೆ ಕೊನೆಗೂ ಇವತ್ತು ಹೋಗ್ಬಿಟ್ಟು ಪಟ್ಟು ತೆಗಿಸ್ತಿದ್ದೀನಿ ನಾನು. ಸೊ ಅದನ್ನು ಕಂಪ್ಲೀಟ್ ತೋರಿಸಿಂಗೆ ಪಟ್ಟು ತೆಗ್ಸೋದು ಮತ್ತು ಏನು ಇಂಜುರಿ ಏನು ಅಪ್ಡೇಟ್ಸ್ ಅಂದ್ಬಿಟ್ಟು. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ. ಸೊ ಒಳ್ಳೆ ವೆದರ್ ಇದೆ, ಮಾರ್ನಿಂಗು ಒಳಗೆ ವಾಕಿಂಗ್ ಬಂದಿದ್ದೀನಿ, ನೋಡೋಣ. ಸೊ ಮತ್ತೆ ಮನೆಗೆ ಬಂದಾಯ್ತು. ಈಗ ಮನೆಗೆ ಬಂದ್ಬಿಟ್ಟು ಇವತ್ತು ಸ್ಪೆಷಲ್ ಏನು ಅಂದರೆ ಹುಳಿಯನ್ನ ನಾರ್ಮಲ್ ಆಗಿ ಯಾರಿಗೆ ಏನು ಗೊತ್ತಿಲ್ಲ ಅಂದರೆ ಅದು ಹಾಸನ್ ಸ್ಪೆಷಲ್. ನಾರ್ಮಲ್ ಚಿತ್ರಾನ್ನ ಥರ ಇರುತ್ತೆ, ಬಟ್ ಸ್ವಲ್ಪ ಇಂಗ್ರೀಡಿಯೆಂಟ್ ಡಿಫ್ರೆಂಟ್ ಇರುತ್ತೆ. ಕಾಯಿ ಹಾಕ್ತಾರೆ, ಹುಳಿ ಇರುತ್ತೆ. ಅಂಡ್ ಇದು ಗೊಜ್ಜೇನು ಬರುತ್ತಲ್ಲ, ನೀವು ಆಕ್ಚುಲಿ ಅದನ್ನು ಒಂದು ವಾರ ಬೇಕಾದ್ರೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಅಂದ್ರೆ ನನ್ನ ಫೇವ್ರೇಟ್ ಇದೆ ಆಕ್ಚುಲಿ. ಸೊ ಈಗ ಸದ್ಯಕ್ಕೆ ಒಳ್ಳೆ ವೆದರ್ ಇದೆ, ಮಳೆ ಜೋರು ಬರ್ತಿತ್ತು, ಆಕ್ಚುಲಿ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಈಗ ಸ್ವಲ್ಪ ತಿಂಡಿ ತಿಂದು ಸ್ವಲ್ಪ ರೆಸ್ಟ್ ತಗೊಂಡು ಇವತ್ತು ಆಕ್ಚುಲಿ ಪಟ್ಟು ತೆಗಿಸ್ತಾ ಇದ್ದೀನಿ. ನೋಡೋಣ, ಅದನ್ನ ತೋರಿಸ್ತೀನಿ ಪೂರ್ತಿ ಹೆಂಗಿದೆ ಅಂದ್ಬಿಟ್ಟು. ಸೊ ಈಗ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಸೊ ಇಲ್ಲಿಂದ ಡೈರೆಕ್ಟಾಗಿ ಹೋಗೋದು ಡಾಕ್ಟರ್ ಶಾಪ್ ಹತ್ರ ಪಟ್ಟು ತೆಗ್ಸ್ಕೊಬರೋದು. ಸೊ ಈಗ ಪಟ್ಟು ತೆಗ್ಸ್ಕೊಳಕ್ ಹೋಗ್ತಿದ್ದೀವಿ ಗುರು, ಆ ಜಾಯಿಂಟ್ ಇದ್ರ ಜೊತೆಗೆ. ಸೊ ಅವ್ನು ಬ್ಲಾಗ್ ಮಾಡ್ತಾನೆ ಇವತ್ತು, ನಂದು ಇದು ಮಾಡೋದು ರೆಕಾರ್ಡ್ ಮಾಡೋದ. ಸೊ ಬೋನ್ ಸೆಂಟರ್ಗೆ ಬಂದು ನಿಂತಿದ್ದೀವಿ. ಜಾಸ್ತಿ ಏನು ಜನ ಇಲ್ಲ, ನೋಡೋಣ. ಈಗ ಅಂದ್ರೆ ಇಲ್ಲಿ ನೋವು ಸ್ಟಾರ್ಟ್ ಇದೆ ನನಗೆ, ಇಲ್ಲಿಂದ ಎಲ್ಲ ಕಮ್ಮಿ ಆಗಿದೆ, ಬಟ್ ಕೆಳಗಡೆ ಸ್ವಲ್ಪ ಇನ್ನೂ ನೋವಿದೆ. ಆ ಕಡೆ ನೋವಿದೆ, ಅದೇ ಬೆಸ್ಟ್ ನಿಮಗೆ ಅನ್ನಿಸ್ತದೆ ಹೋಗಿದ ತಕ್ಷಣ ಹೊಡಿಬೋದು ಅಂತ. ಮತ್ತೆ ಪಟ್ಟಿ ಹಾಕ್ತಾರ, ಬರಕ್ಕಾಗುತ್ತಾ ಇಲ್ವಾ? ಬೆನ್ನು ಸ್ವಲ್ಪ ಉರಿತಿತ್ತು, 5 ನಿಮಿಷ ಉರಿತದೆ, ಆಮೇಲೆ ಸರೋಗ್ತದೆ. ಬಾಮ್ ಹಾಕೋರಲ್ಲ ಅದಕ್ಕೆ. ಗೈಸ್ ಮತ್ತೆ ಹಳೆ ಪ್ಲಾಸ್ಟರ್ ಹೋಗಿ ಹೊಸ ಪ್ಲಾಸ್ಟರ್ ಬಂದಿದೆ. ಇನ್ನೂ 1 ವಾರ ಆಯ್ತು, ಇನ್ನೂ 1 ವಾರ ಹಿಂಗೇನಾ? ಎಲ್ಲ ಇವನಿಂದಾನೆ. ಸೊ ಈಗ ಮತ್ತೆ ಊಟ ಮಾಡೋದ್ಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಕ್ಕಂತ ಬಂದಿದ್ದೀನಿ. ಪೇನ್ ಕಿಲ್ಲರ್ ಮಾತ್ರ ಕೊಟ್ಟಿರೋದ್ರಿಂದ ಸ್ವಲ್ಪ ಜಾಸ್ತಿ ನಿದ್ದೆ ಹೇಳ್ತಿದೆ. ಆ್ಯಂಡ್ ಸ್ವಲ್ಪ ಉಸಿರಾಡೋಕ್ಕೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಜಾಸ್ತಿ ಅದು ಎಳೆದುಬಿಟ್ಟು ಹಾಕಿರೋದಲ್ವ ಕೆಳಗಡೆ ಡೌನಲ್ಲಿ. ಸೊ ಸ್ವಲ್ಪ ಅದಕ್ಕೆ ಬ್ರೀತಿಂಗ್ ಸ್ವಲ್ಪ ಪ್ರಾಬ್ಲಮ್, ಅದಕ್ಕೆ ಯಾವಾಗಲೂ ಮಂಗಿರ್ಬೇಕು ಅಂತ ಹೇಳಿದ್ದಾರೆ. ಸೊ ಜಾಸ್ತಿ ವಾಕ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ನಾಳೆಯಿಂದ ವಾಕಿಂಗು ಬಂದು ಅನಿಸುತ್ತೆ. ಸೊ ಸ್ವಲ್ಪ ದೂರ ವಾಕ್ ಮಾಡ್ಬೋದು, ಬಟ್ ಜಾಸ್ತಿ ವಾಕಿಂಗ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ಅದರಿಂದ ನೋಡೋಣ, ಇನ್ನೂ 1 ವಾರ ಹಿಂಗೆ ಇರಬೇಕು. ಸೊ ಏನಾಗುತ್ತೆ ಏನೋ ಗೊತ್ತಿಲ್ಲ, ನೋಡೋಣ. ಟ್ರೈ ಮಾಡ್ತೀನಿ ಜಾಸ್ತಿ ಬೇಗ ಕ್ಯೂರ್ ಆಗೋಕ್ಕೆ. ಸೊ ಇವತ್ತಿಗೆ ಇಷ್ಟನೇ, ಜಾಸ್ತಿ ಇನ್ನೂ ಇಲ್ಲ ಇವತ್ತು. ಸೊ ಇವತ್ತು ಇಷ್ಟ ಆದ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾಳೆ ಹೊಸ ಸಿ ಯು, ಟಾಟಾ, ಬಾಯ್.